ಎಲ್ಲ ನೇಕಾರ ಬಂಧುಗಳಿಗೂ ನಮಸ್ಕಾರ. ಈ ದಿನ ಒಂದು ಒಳ್ಳೆಯ ಶುಭ ಕಾರ್ಯಕ್ರಮ ನಡೆದಿದೆ. ಇವತ್ತು ಶುಕ್ರವಾರ ನಮ್ಮ ದೊಡ್ಡಬಳ್ಳಾಪುರ ನಗರದಲ್ಲಿ 10 ಗುಂಟೆ ಜಾಗದ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಜಾಗದಲ್ಲಿ ಒಂದು ನೇಕಾರ ಭವನ ವಾಣಿಜ್ಯ ಮಳಿಗೆಗಳ ಸಂಕೀರ್ಣವನ್ನು ನಮ್ಮ ಉಸ್ತುವಾರಿ ಸಚಿವರಾದ KH ಮುನಿಯಪ್ಪನವರು, ಮಾನ್ಯ ಶಾಸಕರಾದ ಧೀರಜ್ ಮುನ್ರಾಜಿಯವರು, ನಮ್ಮ DP ಅಧ್ಯಕ್ಷರಾದಂಥ ಚುಂಚೇಗೌಡರು ಮತ್ತು ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ವಿಶ್ವನಾಥ್ ರೆಡ್ಡಿ ಅವರು ಮತ್ತು ನಗರಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ನೇಕಾರ ಹೋರಾಟ ಸಮಿತಿ ಮತ್ತು ನೇಕಾರ ಹೋರಾಟ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಒಂದು ಉತ್ತಮವಾದಂಥ ಕೆಲಸ ಶಂಕುಸ್ಥಾಪನಾ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಎಲ್ಲ ನೇಕಾರ ಬಂಧುಗಳಿಗೂ, ಎಲ್ಲ ನಮ್ಮ ನಗರಸಭಾ ಸದಸ್ಯರಿಗೂ, ಎಲ್ಲ ನೇಕಾರರಿಗೂ ಭಗವಂತ ಒಳ್ಳೇದು ಮಾಡಲಿ. ಈ ದಿನ ಒಂದು ಒಳ್ಳೆಯ ಕಾರ್ಯ ನಡೆದಿದೆ. ಇವತ್ತಿನ ದಿವಸ ನೇಕಾರ ಭವನ ಗುದ್ಲಿ ಪೂಜೆಗೆ ಆಗಮಿಸಿರ್ತಕ್ಕಂಥ ಜನಪ್ರಿಯ ಮಾಜಿ ಶಾಸಕರಾದಂಥ ಟಿ ವೆಂಕಟರಮಣಯ್ಯನವರೇ ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಗುದ್ಲಿ ಪೂಜಾ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ. ಹಿಂದೆ ಈ ನೇಕಾರ ಭವನ ಇಲ್ಲಿ ಬರಬೇಕಾದ್ರೆ ನಮ್ಮ ಮಾಜಿ ಶಾಸಕರ ಶ್ರಮ ಭಾಳ ಇತ್ತು. ಭಾಳ ಓಡಾಟ ಮಾಡಿ ಸರ್ಕಾರದ ಮಟ್ಟದಲ್ಲಿ ಅವರು ತಗೊಂಬರೋದ್ರಲ್ಲಿ ಅವ್ರದ್ದು ಪ್ರಮುಖವಾದ ಪಾತ್ರ ಇದೆ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರ್ತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಶಾಸಕರು ಎಲ್ಲವನ್ನು ಗಾಳಿಗೆ ತೋರಿ ಯಾವೊಬ್ಬ ಸದಸ್ಯರನ್ನು ಯಾರನ್ನೂ ವಿಶ್ವಾಸಕ್ಕೆ ತಗೊಳ್ಳದೆ ದೊಡ್ಡಬಳ್ಳಾಪುರ ನಗರದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ 31 ಜನ ನಗರಸಭಾ ಸದಸ್ಯರೂ ಭಾಗಿದಾರರೆ. ಅವ್ರಿಗೆ ಅವ್ರದ್ದೇ ಆದಂಥ ಪ್ರೋಟೋಕಾಲು, ಅವ್ರದ್ದೇ ಆದಂಥ ಒಂದು ಘನತೆ ಎಲ್ಲ ಇರ್ತದೆ. ಅದನ್ನೆಲ್ಲ ಬದಿಗೆ ಗಾಳಿಗೆ ತೂರಿ ತಮ್ಮ ಇಷ್ಟಾನುಸಾರ ಅವರು BJP ಕಾರ್ಯಕ್ರಮದ ರೀತಿ ಕೆಲವು ಮುಖಂಡರುಗಳನ್ನ ಜೊತೆಯಲ್ಲಿ ಕುಣಿಸ್ಕೊಂಡು ಅವ್ರಿಗೆ ಬೇಕಾದ ರೀತಿ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇರೋದು ತೀರಾ ನೋವಿನ ಸಂಗತಿ. ಇದು 31 ಜನ ಸದಸ್ಯರನ್ನು ವಿಶ್ವಾಸಕ್ಕೆ ಹಿಂದೆ ಬಂದಂಥ ಎಲ್ಲ MLAಗಳು RG ವೆಂಕಟಾಚಲಯ್ಯ ಸಾಹೇಬರಿಂದ ಹಿಡಿದು ನರಸಿಂಹಸ್ವಾಮಿಯಿಂದ ಹಿಡಿದು ಎಲ್ಲ ಬಂದಂಥ ಶಾಸಕರು ನಮ್ಮ ವೆಂಕಟರಮಣಯ್ಯ ಸಾಹೇಬರು ಸಹ 31 ಜನ ಸದಸ್ಯರನ್ನು ಜೊತೆಯಲ್ಲಿ ನಿಲ್ಲಿಸ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಇವ್ರು ಬಂದ ಮೇಲೆ ಅದು ಪರಂಪರೆಗೇ ಗಾಳಿಗೆ ತೇಲ್ಬಿಟ್ಬಿಟ್ಟವ್ರೆ. ಯಾಕೆ ಅಂತ ಅವ್ರಿಗೆ ಬೇಕಾಗಿರೋದೇನು ಅಂತಂದರೆ ಭಾನುವಾರ ಕಾರ್ಯಕ್ರಮ ಮಾಡ್ತಾರೆ, ಇಲ್ಲ ಯಾರೋ ಬೇಕಾಗಿರೋಂಥ 3 ಜನ 4 ಜನ ಅವ್ರಿಗೆ ಬೇಕಾಗಿರೋವಂಥವ್ರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. 31 ಜನ ಸದಸ್ಯರಲ್ವ, ಅವ್ರಿಗೆ ನಗರದಲ್ಲಿ ಅವ್ರಿಗೆ ಆದ ಒಂದು ಘನತೆ ಗೌರವ ಇರಲ್ವಾ? ಎಲ್ಲರೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗಿರೋದು ಶಾಸಕರ ಕರ್ತವ್ಯ. ಅದನ್ನು ಬಿಟ್ಬಿಟ್ಟು ಶಾಸಕರು ಏಕರೀತಿ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದ್ರಲ್ಲಿ ಎಷ್ಟು ಸರಿ ಅಂತ ಹೇಳ್ಬಿಟ್ಟು ಇದನ್ನು ನಾವು ಖಂಡಿತವಾಗ್ಲೂ ಖಂಡಿಸ್ತೀವಿ. ಮುಂದೆ ಇದನ್ನು ಸರಿಪಡಿಸ್ಕೊಂಡು 31 ಜನ ಸದಸ್ಯರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾದವ್ರ ಕರ್ತವ್ಯ. ಇದೇ ರೀತಿ ಮುಂದುವರಿಸ್ಕೊಂಡು ಹೋದರೆ ಇನ್ನೂ ಉಗ್ರವಾದ ಪ್ರತಿಭಟನೆ ಮಾಡಬೇಕಾದಂಥ ಸಂದರ್ಭಗಳು ಮುಂದಿನ ದಿನಗಳಲ್ಲಿ ಬಂದೇ ಬರ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಎಲ್ಲ ಸದಸ್ಯರು ಒಂದೇ. ನೀವು ಚುನಾವಣೆ ಬಂದಾಗ ರಾಜಕೀಯ ಮಾಡಿಕೊಳ್ಳಿ. ಈಗ ದೊಡ್ಡಬಳ್ಳಾಪುರ ಅಭಿವೃದ್ಧಿ ಆಗಬೇಕು ಅಂತಂದರೆ 31 ಜನ ಸದಸ್ಯರನ್ನು ಜೊತೆಲಿ ಕರ್ಕೊಂಡು ಹೋಗಬೇಕು. ಎಲ್ಲ ಕುಂದುಕೊರತೆಗಳು ವಿಚಾರಿಸಬೇಕು. ವಾರ್ಡಲ್ಲಿ ಏನೇನು ಸಮಸ್ಯೆಗಳಿವೆ ಅದನ್ನೆಲ್ಲ ಮನಗಂಡು ಕೆಲಸ ಮಾಡ್ಕೊಂಡು ಹೋಗಬೇಕು. ಯಾವ ವಾರ್ಡ್ಗಳಿಗೂ ಬರಲ್ಲ, ಯಾವ ವಾರ್ಡ್ಗಳಿಗೂ ವಿಸಿಟ್ ಕೊಡಲ್ಲ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಯಾರೋ ಬೇಕಾದವ್ರು ಹೇಳಿದ್ರು ಅಂತ ಹೇಳ್ಬಿಟ್ಟು ಇಷ್ಟಾನುಸಾರವಾಗಿ ನೀವು ಕಾರ್ಯಕ್ರಮಗಳು ಮಾಡೋದು ಇನ್ನಾದರೂ ಬಿಟ್ಟು ಇನ್ನು ಮುಂದಕ್ಕಾದ್ರೂ ಎಲ್ಲರೂ ಸದಸ್ಯರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥ ಮನಸ್ಥಿತಿ ಬೆಳೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.